ನಮಸ್ತೆ, ಓಂ ನಮಃ ಶಿವೋಹಂ ನ್ಯೂಸಿಗೆ ಸ್ವಾಗತ. ಜೈ ಶ್ರೀರಾಮ್. ಚಿಂತಾಮಣಿ ತಾಲೂಕಿನ ಕುರುಟಹಳ್ಳಿ ಗ್ರಾಮದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಇಂದು ಹನುಮಾನ್ ಜಯಂತಿ. ವಿಶೇಷ ಪೂಜೆಗಳು, ಅಭಿಷೇಕಗಳು, ಹತ್ತಿಯ ಗೆಜ್ಜೆ ವಸ್ತ್ರ ಅಲಂಕಾರ ಹಾಗೂ ವಡಮಾಲೆ ಸೇವೆಗಳು ವಿಶೇಷವಾಗಿ ನೆರವೇರಿತು. ಕೋಲಾರ ರಸ್ತೆ ಕುರುಟಹಳ್ಳಿ ಗ್ರಾಮದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾದರು. ನಂದಿನಿ ಎಲೆಕ್ಟ್ರಾನಿಕ್ಸ್ ಮಾಲೀಕರು ಕುರುಟಹಳ್ಳಿ ಉಮಾದೇವಿ ಸೀನಪ್ಪ ಕುಟುಂಬದವರಿಂದ ವೀರಾಂಜನೇಯ ಸ್ವಾಮಿಯವರಿಗೆ ಸೀತಾರಾಮಸ್ವಾಮಿ ಬೆಳ್ಳಿಯ ಪದಕ ಸಮರ್ಪಿಸಲಾಯಿತು. ಭಕ್ತಾದಿಗಳು ಭಗವಂತನಿಗೆ ಅನೇಕವಾಗಿ ಆಭರಣಗಳ ಸಮರ್ಪಣೆಯಿಂದ ಬಹು ಸುಂದರವಾಗಿ ಕಾಣುತ್ತಾ ಭಕ್ತರ ಮನೋರಥಗಳನ್ನು ನೆರವೇರಿಸುತ್ತಿರುತ್ತಾರೆ. ಆಲಯದ ಕಮಿಟಿರವರು ಈ ಆಲಯವನ್ನು ಬಹುತೇಕ ವಿಶೇಷವಾಗಿ ಅಲಂಕರಿಸಿ ಹನುಮಾನ್ ಜಯಂತಿ ಆಚರಣೆ ಮಾಡಿ ಭಕ್ತಾದಿಗಳಿಗೆ ಅನ್ನದಾನ ಕಾರ್ಯಕ್ರಮ ನೆರವೇರಿಸಿದರು. ಅಧ್ಯಕ್ಷರಾದ ರಾಧಾಕೃಷ್ಣನ್ರವರು ಎಲ್ಲ ಕಮಿಟಿ ಸದಸ್ಯರು ಹಾಜರಿದ್ದು ಭಕ್ತಾದಿಗಳ ಸೌಕರ್ಯಗಳನ್ನು ಒದಗಿಸಿದರು. ಪ್ರಧಾನ ಅರ್ಚಕರಾದ ರಾಮಚಂದ್ರರವರು ಮಾತನಾಡಿ, ಕುರುಟಹಳ್ಳಿ ವೀರಾಂಜನೇಯ ಸ್ವಾಮಿಯವರು ಭಕ್ತಾದಿಗಳ ಮನೋರಥಗಳನ್ನು ನೆರವೇರಿಸುತ್ತಿದ್ದು ದೇವರಿಗೆ ಭಕ್ತಾದಿಗಳು ಬೆಳ್ಳಿಯ ಆಭರಣಗಳು ಸ್ವ ಇಚ್ಛೆಯಿಂದ ನೀಡುತ್ತಾರೆಂದರು. ಬೆಳಗ್ಗೆಯಿಂದ ಗಣಪತಿ ಪೂಜೆ, ಸೀತಾರಾಮಚಂದ್ರ ಸ್ವಾಮಿ ಆರಾಧನೆ ಪೂಜೆ, ವೀರಾಂಜನೇಯ ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ಪುರುಷ ಸೂಕ್ತ, ರುದ್ರ ಸೂಕ್ತಗಳಿಂದ ಅಭಿಷೇಕಾದಿಗಳು ಹಾಗೂ ಹತ್ತಿ ಅಲಂಕಾರ ನೆರವೇರಿಸಲಾಯಿತು ಎಂದರು. ಸಹಾಯಕವಾಗಿ ರಾಮಚಂದ್ರ ಶಾಸ್ತ್ರಿ ಮಗ ಯಶವಂತ್ ಮಂಜುನಾಥ್ ಸಹಕರಿಸಿದರು. ಹನುಮಂತ ಗುಣವಂತ, ನಂಬಿದವನು ಶ್ರೀಮಂತ. ಆಂಜನೇಯನಲ್ಲಿ ತುಂಬ ವಿಶೇಷವಾಗಿರ್ತಕ್ಕಂಥ ಗುಣಗಳು ಏನಪ್ಪ ಅಂದರೆ, ಹನುಮಂತನು ಅವನು ಗುಣವಂತನು, ಅವನು ಯಾರು ನಂಬುತ್ತಾರೋ ಅವರು ಶ್ರೀಮಂತರು. ಇದು ಅವನಿರ್ತಕ್ಕಂಥ ಒಂದು ಶಕ್ತಿ. ಇದರಲ್ಲಿ ಈ ಕುರುಟಹಳ್ಳಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇದು ತುಂಬ ವಿಶೇಷವಾಗಿರ್ತಕ್ಕಂಥ, ಅದರಲ್ಲಿ ಎಲ್ಲ ಅಪರೂಪ ಏನಪ್ಪ ಅಂದರೆ, ಆಂಜನೇಯನಲ್ಲಿ ವೀರಾಂಜನೇಯ ಎರಡು ಕಣ್ಣು ಕಾಣಿಸ್ತಕ್ಕಂಥದ್ದು ತುಂಬ ಅಪರೂಪ. ಯಾಕಪ್ಪ ಅಂದರೆ ಆಂಜನೇಯಲ್ಲಿ ನಾನಾ ವಿಧ ಭಕ್ತಾಂಜನೇಯ, ಅಭಯಾಂಜನೇಯ, ವರದಾಂಜನೇಯ, ಸಂಜೀವಾಂಜನೇಯ ಈ ಥರ ಇರುತ್ತೆ. ಇದರಲ್ಲಿ ಇದು ವೀರಾಂಜನೇಯ. ಈ ವೀರಾಂಜನೇಯನಲ್ಲಿ ದ್ವಿನೇತ್ರಾಭಿಮುಖ ಅಂತ ಕರಿತೀವಿ. ಇದನ್ನು ಏನಪ್ಪ ಅಂದರೆ ಎರಡು ಕಣ್ಣು ಕಾಣಿಸ್ತಕ್ಕಂಥದ್ದು ಭಕ್ತಾಶರಿಗೆ ಇದು ವಿಶೇಷವಾಗಿರ್ತಕ್ಕಂಥ ತುಂಬ ಅಪರೂಪ. ತುಂಬ ರೇರಾಗಿ ಎಲ್ಲ ಕಡೆ ಇರುತ್ತೆ, ತುಂಬ ರೇರಾಗಿರುತ್ತೆ. ಸ್ವಾಮಿಗಿದ್ರೂ ಅದನ್ನು ನಮಗೆ ಕಾಣಿಸ್ತಕ್ಕಂಥದ್ದು ತುಂಬ ತುಂಬ ಅಪರೂಪ. ಈ ರೀತಿಯಲ್ಲಿ ಇದು ವರ್ಷ ಕೂಡ ಅಭಿವೃದ್ಧಿ ಹೊಂದತಕ್ಕಂಥ ಕುರುಟಹಳ್ಳಿ ಆಂಜನೇಯ ಸ್ವಾಮಿ ತುಂಬ ವಿಶೇಷವಾಗಿ ಪ್ರತಿಯೊಂದು ಪೂಜೆಗಳನ್ನು ವಿಶೇಷವಾಗಿ ಜರುಗುತ್ತೆ. ಶ್ರಾವಣ ಮಾಸ, ಹನುಮ ಜಯಂತಿ, ಶ್ರೀರಾಮನವಮಿ, ಮಾಘ ಶುದ್ಧ ಪೌರ್ಣಮಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಹ್ಮರಥೋತ್ಸವ ಕೂಡ ಇಲ್ಲಿ ನಡೆಯುತ್ತೆ. ಈ ಆಂಜನೇಯನೆಲ್ಲ ಯಾರು ಪ್ರತಿಯೊಬ್ಬರು ಕೂಡ ವಿಶೇಷವಾಗಿ ಮಾಡ್ತಾರೆ. ಅವರ ಅಭಿಷ್ಟಗಳಲ್ಲಿ ನೆರವೇರಿದ ಮೇಲೆ ಬಂದು, ಸ್ವಾಮಿ ನಾವು ದೇವರಿಗೆ ಏನನ್ನ ಒಂದು ಅರ್ಪಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಅವರು ಸ್ವಇಚ್ಛೆಯಿಂದ, ನಾವು ಯಾರನ್ನೂ ಸಹ ಬಲವಂತ ಮಾಡೋದಿಲ್ಲ. ಇದು ಮಾಡಿಸ್ಕೊಡಿ, ಇದು ಬೇಕು ಅಂತ ನಾವು ಯಾರನ್ನೂ ಕೇಳೋದಿಲ್ಲ. ಯಾಕೆಂದರೆ ನಾವು ಕೊಡೋರಲ್ಲ, ಭಗವಂತನ ಯಾರು ಬುದ್ಧಿ ಕೊಟ್ಟು ಮಾಡಿಸ್ಕೊಳತಕ್ಕಂಥವನು ಅವನು. ಹಾಗೆ ಈ ವರ್ಷವೂ ಈ ಸ್ವಾಮಿಗೆ ಒಂದು